ಮಟನ್ ಕಾಲು ಸೂಪ್ ಆ ಕೊಲಾಜನ್ ಪೂರ್ತಿ ಮೇಲೆ ಬಂದಿದೆ ಅಲ್ವಾ, ಅದನ್ನು ನೋಡಿದರೆ ಹಾಗೆ ಇದರಲ್ಲಿ ಎತ್ತಿ ಬರುವ ಹಾಗೆ ತೆಗೆದುಕೊಂಡಿದ್ದೇವೆ. ಮೇಲೆ ಇರುವುದು ಎಣ್ಣೆ ಅಲ್ಲ, ಆ ಮಟನ್ ಕಾಲಿನಲ್ಲಿರುವ ಕೊಲಾಜನ್ ಕರಗಿ ಹೊರಗೆ ಬಂದಿದೆ. ಹೀಗೆ ಬರಬೇಕು. ಸುಮಾರು 8 ಗಂಟೆಗಳಿಗೂ ಹೆಚ್ಚು ಪ್ರೊಸೆಸಸ್ ಮಾಡಿದ್ವಿ. ಮಧ್ಯಮ ಉಷ್ಣತೆಯಲ್ಲಿ 120 ಡಿಗ್ರಿಯಲ್ಲಿ ಇಟ್ಟು ಚೆನ್ನಾಗಿ ಸುಟ್ಟು ತೆಗೆದಿದ್ವಿ. ಇಲ್ಲಿ ನೋಡಿ, ಒಳಗೆ ಇರುವುದು ಎಲ್ಲವೂ. ಒಂದು ಆಡಿನ 4 ಕಾಲುಗಳು, ಸರಿನಾ? ಒಂದು ಮೇಕೆಯ 4 ಕಾಲುಗಳನ್ನು ಬಳಸಿ, ಸರಿನಾ, ಮೇಕೆ ಕಾಲು ಸೂಪ್, ಆಡಿನ ಕಾಲು ಸೂಪ್ ಮಾಡಿದ್ದೇವೆ. ಸ್ಪಷ್ಟವಾಗಿ ನೋಡಿ, ಮೂಳೆ ಮಜ್ಜೆ, ಒಳಗಿರುವ ಕೊಲಾಜನ್ ಎಲ್ಲವೂ ಕರಗಿ ಹೊರಬಂದಿದೆ, ಸರಿನಾ? ಈಗ ಒಂದು ಪವಲಮ್ಮನಿಗೆ, ಒಂದು ನನಗೆ ತೆಗೆದುಕೊಳ್ಳಿ. ಹಾಗಾಗಿ ಇದನ್ನು ಸಂಪೂರ್ಣವಾಗಿ ಪೌನಮ್ಮನಿಗಾಗಿ ತಯಾರಿಸಲಾಗಿದೆ. ಮಂಡಿ ನೋವು, ವರಿಕೋಸ್ ವೇನ್ ಅಂದರೆ ಕಾಲಿನಲ್ಲಿ ನರಗಳ ಸುರುಳಿ, ರಕ್ತಹೀನತೆ, ಇವುಗಳಿಂದೆಲ್ಲ ಚೇತರಿಸಿಕೊಳ್ಳುವಂತೆ ಮಾಡಲು ಆನಂದಿಸಿ ಸವಿದು ತಾಳ್ಮೆಯಿಂದ ಇರಬೇಕು, ಸರಿನಾ? ಹಾಗಾಗಿ ಇದು ನಮಗಾಗಿ. ಚೆನ್ನಾಗಿ ನೋಡ್ಕೊಳ್ಳಿ, ಲೈಟ್ ಇಲ್ಲೇ ತೋರಿಸ್ತೇನೆ ಆ ಕೊಲಾಜನ್ನ ಬಣ್ಣ. ಇದು ಹಾಗೆಯೇ ಒಳಗೆ ಸೇರಿ, ಆ ಮುಳಗಾಕೂಟು ಕೊಲಾಜನ್ ಹೇಗೆ ಸೇರಿಕೊಳ್ಳುತ್ತದೆಯೋ ಹಾಗೆ ಬರುವಂತೆ ತೆಗೆದುಕೊಳ್ಳಬೇಕು, ಸರಿ ತಾನೇ? ಇನ್ನೇನು ಮಾಡಬೇಕು? ಇವತ್ತು ರಾತ್ರಿ ಕುಡಿಯೋಕ್ಕೆ ಶುರು ಮಾಡ್ತೀವಿ ಅಂದ್ಕೊಳ್ಳಿ. ಸೊ ನಾಳೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಅಂತಂದರೆ ಸುಮಾರು ಇದರಲ್ಲಿರೋದು 3 ದಿನಕ್ಕೆ ಬರುತ್ತೆ. 3 ದಿನ 2 ಜನ 4 ಮೇಕೆ ಕಾಲು ಸೂಪ್, ಸರಿನಾ? ನೆನಪಿನಲ್ಲಿ ಇಟ್ಕೊಳ್ಳಿ. ನೋಡ್ತಾ ಇರಿ, ಇನ್ನೂ ಬಹಳಷ್ಟು ಹಾಕ್ತೇನೆ. ಆಡಿನ ಕಾಲು ಹೇಗೆ ಖರೀದಿಸಬೇಕು ಎಂದು ತೋರಿಸಿರುತ್ತೇನೆ. ಎಷ್ಟು ದಿನ ಸಂಸ್ಕರಿಸಿ ಅಲ್ಲಿ ಮೇಲೆ ನೇತು ಹಾಕಿರುವುದನ್ನು ನೋಡಿರುತ್ತೀರಿ. ಅದರ ನಂತರ ಹೇಗೆ ಕತ್ತರಿಸಿ, ಯಾವ ಮಸಾಲೆ ಹಾಕಿ, ಎಲ್ಲವೂ ಒಂದೊಂದಾಗಿ ಬರುತ್ತಿದೆ. ಸತತವಾಗಿ ನೋಡಬೇಕು. ಇದು ಅಂತಿಮವಾಗಿ ಕುಡಿಯುವ ಭಾಗ. ಮೊದಲ ಬಾರಿ ಕುಡಿಯುವುದನ್ನು ಅಂತಿಮವಾಗಿ ತೋರಿಸುತ್ತೇನೆ, ಸರಿನಾ? ಪ್ರಕ್ರಿಯೆ ಮುಗಿದಿದೆ. ಇದಾದ ಮೇಲೆ ಮಾಡುವ ಕೆಲಸಕ್ಕಿಲ್ಲ, ಬಿಸಿ ಮಾಡೋದು ಅಂತ ಇಟ್ಕೊಳ್ಳಿ, ಸರಿನಾ?